ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವಾಗ ನಾನು ಈ ಸ್ಮಾಲ್ ಏಲಕ್ಕಾಯಲ್ಲಿ ಒಂದು ರೆಸಿಪಿ ಮಾಡ್ತೀನಿ. ಸೊ ಒಂದು ಬೌಲ್ ತೊಗೊಂಡಿದ್ದೀನಿ. ಅದರಲ್ಲ ಎಷ್ಟು ಬೇಕೋ ಅಷ್ಟು ಹಾಕ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಸೊ ಇದು ಫ್ರೆಶ್ ಫಾರ್ಮಿಂದ ತಂದಿದ್ದು. ಸೊ ನಾನು ಇಷ್ಟು ಹಾಕೊಂಡಿದ್ದೀನಿ. ಸೊ ಇದಕ್ಕೆ ಉಪ್ಪು, ಫುಡ್ ಸಾಲ್ಟ್ ಟೇಸ್ಟ್ ಇಷ್ಟು ಹಾಕ್ತೀನಿ. ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕಬೇಕು. ಸ್ವಲ್ಪ ಹಾಕಿ, ಇಷ್ಟು ಸಾಕು. ಈಗ ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ. ಇವಾಗ ಚಿಲ್ಲಿ ಪೌಡರ್ ನಾನು ಇಷ್ಟ ಹಾಕ್ತೀನಿ. ಸೊ ಸಾಲ್ಟ್, ಟರ್ಮರಿಕ್ ಆ್ಯಂಡ್ ಚಿಲ್ಲಿ ಪೌಡರ್ ಇವಾಗ ಹಾಕಿದ್ದೀನಿ. ಇವಾಗ ಸ್ವಲ್ಪ ಆಯಿಲ್ ಹಾಕ್ತೀನಿ. ಹಾಕಿ ಸ್ವಲ್ಪ ವಾಟರ್, ಸ್ವಲ್ಪ ಅಂದರೆ ಅದು ಇಲ್ಲಿಂದ ಕಾಣಿಸಲ್ಲ. ಸೊ ಎಷ್ಟು ಬೇಕು, 1 ಸ್ಪೂನ್ ತೊಗೊಳ್ಳಿ. 1 ಸ್ಪೂನ್ ಆಫ್ ವಾಟರ್ ಅಷ್ಟೇ, 1 ಸ್ಪೂನ್ ಅಷ್ಟೇ. ಸೊ ಇವಾಗ ಇದನ್ನ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹೆಂಗೆ ಮಿಕ್ಸ್ ಮಾಡ್ತೀನಿ ಅಂತ ನೀವೇ ನೋಡಿ. ಇದು ಬೌಲಲ್ಲಿ ಇಷ್ಟನ್ನೆಲ್ಲ ಕೈ ಹಾಕಿದ್ದೀನಿ. ಎಲ್ಲ ಟರ್ಮರಿಕ್ಕು, ಚಿಲ್ಲಿ, ಸಾಲ್ಟ್, ಆಯಿಲ್, ವಾಟರ್ ಇದನ್ನೆಲ್ಲ ಹಾಕಿ ಇದ್ರ ಮೇಲೆ ಪ್ಲೇಟ್ ಇಡಬೇಕು. ಪ್ಲೇಟ್ ಇಟ್ಬಿಟ್ಟು ನೀಟಾಗಿ ಇದನ್ನು ಈ ಥರ ಮಾಡ್ತೀನಿ. ಸೊ ಈ ಥರ ಮಾಡೋ ಮುಂದೆ ನೀವು ತೆಗೆದು ನೋಡಿ, ಒಂದು ನಿಮಿಷ ನೀವು ತೆಗೆದು ನೋಡಿದಾಗ ಅದು ಇನ್ನೂ ಸ್ವಲ್ಪ ಡ್ರೈ ಇದ್ದರೆ ಇನ್ನೊಂದು ಸ್ವಲ್ಪ ಆಯಿಲ್ ಬೇಕು ಅಂತ ಅರ್ಥ. ಸೊ ನಂದಿನ್ನೂ ಡ್ರೈ ಇದೆ, ನನಗೆ ಇನ್ನೊಂದು ಸ್ವಲ್ಪ ಆಯಿಲ್ ಬೇಕು. ನೀವು ಆಯಿಲ್ ಹಾಕಿದ್ರೂ ಡ್ರೈ ಆದರೆ ಅದಕ್ಕೆ ವಾಟರ್ ಬೇಕು ಅಂತ ಇವಾಗ ನೋಡ್ತೀನಿ. ಇವಾಗ ಅದಷ್ಟೊಂದೇನು ಡ್ರೈ ಇಲ್ಲ, ಬಟ್ ಓಕೆ, ಲಿಟಲ್ ಬಿಟ್ ವಾಟರ್. 1 ಡ್ರಾಪ್ ಹಾಕ್ತೀನಿ ಅಷ್ಟೇ. ಅದು 1 ಸ್ಪೂನ್ ಥರ ಆಗುತ್ತೆ. ನಾನು ಸ್ಪೂನಲ್ಲಿ ಹಾಕೋದು ಹಂಗೆ ಹಾಕಿದ್ದೀನಿ. ರೆಡಿ. ಬೈ ಫ್ರೆಂಡ್ಸ್. ಸೊ ಇದನ್ನ ಟ್ರೈ ಮಾಡೋಕ್ಕಿಂತ ಮುಂಚೆ 1 ಮಿನಿಟ್ ಇಲ್ಲಿ ಇಡ್ತೀನಿ. ಸೂಪರ್.